ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನಪ್ಪ ಅಂತಂದರೆ ಇವಾಗೇನು ತಮ್ನೆಲ್ ನೋಡಿ ಬಂದಿದ್ದೀರಾ, BS ನರ್ಸಿಂಗ್ ಸೆಕೆಂಡ್ ಸೆಮಿಸ್ಟರ್ ಬಗ್ಗೆ ಮಾತಾಡ್ತಿದ್ದೀನಿ. ಯಾರಲ್ಲಿ ಇವಾಗ ಫಸ್ಟ್ ಸೆಮ್ ಮುಗಿಸ್ಬಿಟ್ಟು ಕೆಲವೊಬ್ರು ರಿಸಲ್ಟ್ಗೆ ವೇಟ್ ಮಾಡ್ತಿರ್ತಾರೆ, ಕೆಲವೊಬ್ರು ಈ ಟೈಮ್ ವಿಡಿಯೋನ ಸ್ವಲ್ಪ ಲೇಟಾಗಿ ನೋಡ್ತಿರ್ತಾರೆ, ಅಂತಂದರೆ ಸ್ವಲ್ಪ ಭಾಳ ದಿನ ಆದ್ಮೇಲೆ ನೋಡ್ತಿರ್ತಾರೆ. ಯಾವಾಗ ನಿಮಗೆ ಸ್ವಲ್ಪ ಏನು ಕೂಡ ಗೊತ್ತಿರಲಿರೋರಿಗೆ ಗೊತ್ತಾಗುತ್ತೆ ಅಂದರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ಏನೇನಿದೆ ಅಂತಂದು. ಸೊ ಕಂಪ್ಲೀಟಾಗಿ ನಾನೇನು ಹೇಳ್ತೀನಿ ಅಂತಂದರೆ ಸೆಕೆಂಡ್ ಸೆಮಿಸ್ಟ್ರಲ್ಲಿ ನಿಮ್ಗೆ ಏನೇನೆಲ್ಲ ಸಬ್ಜೆಕ್ಟ್ ಇದ್ದಾವೆ, ಎಕ್ಸಾಮ್ ಏನೇನು ಕಂಡಕ್ಟ್ ಮಾಡ್ತಾರೆ, ಅದಕ್ಕೆ ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ ಲೇಔಟು ಇದೆಲ್ಲನೂ ಬೇಕಾಗುತ್ತೆ. ಸೊ ಹಾಗಾಗಿಬಿಟ್ಟು ಈ ವಿಡಿಯೋದಲ್ಲಿ ನಾನು ಫುಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ನೋಡಿರಿ, ಫಸ್ಟ್ ಆಫ್ ಆಲ್ ನಿಮಗೆ ಸೆಮಿಸ್ಟ್ರದ್ದು ಒಂದು ಸ್ಕೀಮ್ ಅಂದರೆ 4 ವರ್ಷದ್ದು ಅಂದರೆ 8 ಸೆಮಿಸ್ಟ್ರದ್ದು ಅವ್ರದ್ದು ಏನು ಮಾಡ್ರೆ ಒಂದು ಸ್ಕೀಮನ್ನು ಬಿಟ್ಟವ್ರೆ. ಸೊ ನಾನು ಜಸ್ಟ್ ಇವಾಗ PDF ಓಪನ್ ಮಾಡೋಕ್ಕಂತಂದರೆ ನಿಮ್ಗೆ 2 PDF ಬೇಕಾಗ್ತವೆ. ಅದು ನೋಡ್ಬೇಕಂತಂದರೆ ಅಲ್ಲಿ PDF ಮಾಡ್ಕೋಬೇಕಂತಂದರೆ ಜಸ್ಟ್ ಏನು ಮಾಡ್ಬೇಕಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಆ ಗ್ರೂಪಲ್ಲಿ ಹೋದ ತಕ್ಷಣ ನಿಮ್ಗೊಂದು ಸಿಗುತ್ತೆ. ಏನಪ್ಪ ಅಂತಂದರೆ ಜಸ್ಟ್ ಪಿನ್ ಮಾಡಿರ್ತೀನಿ ನಾನು ಎಲ್ಲನೂ ಕೂಡ PDFನ. ಫಾರ್ ಎಕ್ಸಾಂಪಲ್ ನಾ ಪಿನ್ ಮಾಡಿದಲ್ಲಿ ನಿಮಗೆ ಒಂದು ಬೇಕಾದ್ರಲ್ಲಿ ಸೆಮಿಸ್ಟರ್ ಸಿಲೆಬಸ್ ನರ್ಸಿಂಗ್ ಅಂತ ಸಿಗುತ್ತೆ. ಅಂತಂದರೆ ಇಲ್ಲಿ ನೋಡ್ತಾ ಇರೋದು 10 ಪಿನ್ ಮಾಡಿದೆ ನಾನು. ಅದರಲ್ಲಿ ಇದು ಒಂದು ಕೂಡ ನಿಮಗೆ ಯಾಕಂತಂದು ಎದಕ್ಕೆ ಪಿನ್ ಮಾಡಿದ್ದೇನೆ ಅಂತಂದರೆ ನಿಮಗೆ 4 ವರ್ಷದ್ದು ಸ್ಕೀಮ್ ಎಲ್ಲನೂ ಕೂಡ ಇದರಲ್ಲೇ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್, ಫೋರ್ತ್ ಸೆಮಿಸ್ಟರ್ ಎಲ್ಲನೂ ಕೂಡ ಏನೇನೆಲ್ಲ ಸಬ್ಜೆಕ್ಟ್ ಇದ್ದಾವೆ ಎಲ್ಲನೂ ಕೂಡ ಇದರಲ್ಲಿ ಕ್ಲಿಯರಾಗಿ ಕೊಟ್ಟವ್ರೆ. ಆ್ಯಂಡ್ ಇದರಲ್ಲಿ ಮಾತ್ರ ಇನ್ನೂ ಕೂಡ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಫಸ್ಟ್ ಸೆಮಿಸ್ಟರ್ ನಿಮ್ಗೆ ಆಳೆ ಏನು ಮಾಡಿದ್ರಿ ಅಂತಂದರೆ ಅನಾಟಮಿ, ಫಿಸಿಯಾಲಜಿ, ಸೋಷಿಯಾಲಜಿ, ಸೈಕಾಲಜಿ ಇವನ್ನೆಲ್ಲ ಕಲ್ತ್ರಿ. ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಇತ್ತು, ಬಟ್ ನರ್ಸಿಂಗ್ ಫೌಂಡೇಶನ್ ಏನು ಮಾಡ್ರೆ ಸೆಕೆಂಡ್ ಸೆಮ್ ಕೂಡ ಇದೆ. ಇವಾಗ ನೀವೇನು ನರ್ಸಿಂಗ್ ಫೌಂಡೇಶನ್ ಕಲ್ತಿದ್ರಿ ಅದೇ ನಿಮಗೆ ಕಂಟಿನ್ಯೂ ಆಗುತ್ತೆ. ಇವಾಗ ನೋಡ್ತಾ ಇರ್ಬೋದು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಏನಿದೆ ಅಂತಂದರೆ ಅಪ್ಲೈಡ್ ಬಯೋಕೆಮಿಸ್ಟ್ರಿ ಆ್ಯಂಡ್ ಅಪ್ಲೈಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತಂದು ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಇದೆ. ಆ್ಯಂಡ್ ಫೋರ್ತನ್ನು ಕೊಟ್ಟವ್ರೆ ಹೆಲ್ತ್ ನರ್ಸಿಂಗ್ ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ. ಬಟ್ ನೀವು ಎಕ್ಸಾಮ್ಗೆ ಅಂದರೆ ಥಿಯರಿ ಎಕ್ಸಾಮ್ ಏನು ಬರೀತೀರ ಅದನ್ನು ಬರೆಯೋದು ನೀವು ಬಯೋಕೆಮಿಸ್ಟ್ರಿ ಮತ್ತು ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸ್ ಅಂತ ಏನು ಕಾಣಿಸ್ತದೆ. ನ್ಯೂಟ್ರಿಷನ್ ಒಂದೇ ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಅದು ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಅದು 2 ಸೇರಿಬಿಟ್ಟು ಒಂದು ಪೇಪರು. ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಇದೊಂದು ಪೇಪರ್, 2 ಪೇಪರ್. ಓಕೆ, ಅಂದರೆ ಇಟ್ ಮೀನ್ಸ್ ಏನಪ್ಪ ಅಂತಂದರೆ 2 ದಿನ ಎಕ್ಸಾಮ್. ನಿಮಗೆ ಅನಾಟಮಿ, ಫಿಸಿಯಾಲಜಿ 2 ಸೇರಿ ಬರೀತಿದ್ರು, ಹಂಗೆ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ ಸೇರಿ ಬರೀತಾರೆ. ಆ್ಯಂಡ್ ನರ್ಸಿಂಗ್ ಫೌಂಡೇಶನ್ ಸಪ್ರೇಟಾಗಿ 75 ಮಾರ್ಕ್ಸ್ ಇರ್ತದೆ. ಆ್ಯಂಡ್ 25 ಮಾರ್ಕ್ಸ್ ಇಂಟರ್ನಲ್ ಮತ್ತು 200 ಮಾರ್ಕ್ಸ್ ಪ್ರಾಕ್ಟಿಕಲ್. ಅಂದರೆ ಟೋಟಲ್ ನರ್ಸಿಂಗ್ ಫೌಂಡೇಶನ್ದು 300 ಮಾರ್ಕ್ಸ್ ಆಗುತ್ತೆ. ನೆನ್ಪಿಡುವರಿ, 300 ಮಾರ್ಕ್ಸ್ ನರ್ಸಿಂಗ್ ಫೌಂಡೇಶನ್ ಆಗ್ತದೆ. ಆ್ಯಂಡ್ ಬಯೋಕೆಮಿಸ್ಟ್ರಿ, ನ್ಯೂಟ್ರಿಷನ್ 2 ಸೇರಿ 100 ಮಾರ್ಕ್ಸು. ಆ್ಯಂಡ್ ಫೋರ್ತ್ ಒನ್ ಏನು ಕಳಿಸ್ತಿದೆ ಅದು ನಿಮಗೆ ಕಾಲೇಜಲ್ಲಿ ಸಂಬಂಧಪಡೋದು, ನೀವೇನು ಥಿಯರಿ ಎಕ್ಸಾಮ್ ಬರೆಯೋ ಅಂಥ ಅವಶ್ಯಕತೆ ಇರೋಲ್ಲ. ಸರಿ, ನಿಮಗೆ ಸಬ್ಜೆಕ್ಟ್ ಅರ್ಥ ಆಯಿತು ಅನ್ಕೊತೀರಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಗೆ ಇದ್ರದ್ದು ಎಲ್ಲರೂ ಕೂಡ ಸಿಲೆಬಸ್ ಬೇಕಾಗ್ತದೆ. ಈ ಸಿಲೆಬಸ್ ಕೂಡ ಇದೇ ಒಂದು PDFಲ್ಲಿ ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಈ ಒಂದು PDF ನೋಡಿದರೆ ನಿಮಗೆಲ್ಲನೂ ಕೂಡ ನಿಮ್ಗೆ ಸಿಗುತ್ತೆ. ಲೈಕ್ ಹಂಗೆ ಸ್ವಲ್ಪ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಇದೇನಪ್ಪ ಅಂತಂದರೆ ಕೊಟ್ಟವ್ರೆ ಅವರೆಲ್ಲನೂ ಕೂಡ ಏನೇನೆಲ್ಲ ಸಿಲೆಬಸ್ ಕೂಡ ಇದೆ ಅಂತಂದರೆ ಸಿಲೆಬಸ್ ಕೂಡ ಇದೇ ಒಂದು ನಿಮ್ಗೆ PDFಲ್ಲೇ ಸಿಗ್ತದೆ. ಈಗ ನಾನು ಹಂಗೆ ನೀವು ಸ್ಕ್ರಾಲ್ ಮಾಡ್ತೀನಿ. ನಿಮ್ಗೆ ಏನು ಬೇಕಿತ್ತು ಅಂತಂದರೆ ಸೆಕೆಂಡ್ ಸೆಮಿಸ್ಟ್ರದ್ದು ಬೇಕು. ಸರ್, ನಿಮಗೆ ನರ್ಸಿಂಗ್ ಫೌಂಡೇಶನ್ ನೀವು ಈ ಸರ್ತಿ ಥಿಯರಿಗಿಂತೂ ಜಾಸ್ತಿ ಪ್ರಾಕ್ಟಿಕಲ್ ಎಕ್ಸ್ಪೋಸ್ ಆಗ್ತೀರಾ. ಲೈಕ್ ಇವಾಗ ನೋಡ್ತಿರ್ಬೋದು ಏನೇನೆಲ್ಲ ಕೊಟ್ಟರು ಅಂತಂದ್ರೆ ಲ್ಯಾಬ್ನು ಜಾಸ್ತಿ ನಡೆಸ್ತಾರೆ. ಇಲ್ಲಿ ಕಂಟೆಂಟ್ ಎಲ್ಲನೂ ಕೊಟ್ಟವ್ರೆ. ಬೇಕಾದ್ರೆ ಈ ಒಂದು PDF ನಿಮ್ಗೆ ಸಿಗ್ತದೆ. ಕಂಪ್ಲೀಟಾಗಿ ಬೇಕಂತಂದರೆ ಇದು 39 ಪೇಜಸ್ ಅಂತ ಏನು ಕಾಣಿಸ್ತೈತೆ ನೋಡಿರಿ. ಇದರಲ್ಲಿ ನಿಮಗೆ ಈ ಒಂದು PDFನ ಟೆಲಿಗ್ರಾಮ್ ಗ್ರೂಪಲ್ಲಿ ಆಲೇ ಪಿನ್ ಮಾಡಿದ್ದೀನಿ. ಏನು 8000 ಜನ ಇದ್ದಾರೆ, ಅದ್ರಲ್ಲಿ ಹೋಗ್ಬಿಟ್ಟು ಒನ್ ಟೈಮ್ ನೀವು ಕೂಡ ಜಾಯ್ನ್ ಆಗಿರಿ, ಗೊತ್ತಾಗುತ್ತೆ ಏನೇನೆಲ್ಲ ಪ್ರಾಕ್ಟಿಕಲ್ ಸೆಷನ್ ಐತೆ, ಥಿಯರಿ ಏನೇನು ಇರ್ತದೆ ಎಲ್ಲನೂ ಕೂಡ ಇದೇ ಒಂದು PDFಲ್ಲಿ ನಿಮಗೆ ಸಿಗ್ತದೆ. ಲೈಕ್ ಇವಾಗ ನೋಡ್ತಾ ಇರ್ಬೋದು ಕೆಲವೊಂದು ಟೈಮ್ ನಿಮಗೆ ಇನ್ಫೆಕ್ಷನ್ ಕಂಟ್ರೋಲ್ ಆ್ಯಂಡ್ ಕ್ಲಿನಿಕಲ್ ಸೆಟ್ಟಿಂಗ್ ಇನ್ಫೆಕ್ಷನ್ ಎಲ್ಲನೂ ಕೂಡ ಯಾವ ರೀತಿ ಮಾಡೋದು ಅಂತಂದು ಆ್ಯಕ್ಚುಲಿ ನಿಮಗೆ ಪ್ರಾಕ್ಟಿಕಲ್ ಮಾಡಿ ತೋರಿಸ್ಬೇಕು ಅವರು. ನಾನು ನಿಮ್ಗೆ ಹೇಳಿದ್ದೆ ಈ ಸರ್ತಿ ನೀವು ಸೆಕೆಂಡ್ ಸೆಮಿಸ್ಟ್ರಲ್ಲಿ ಥಿಯರಿಗಿಂತಲೂ ಪ್ರಾಕ್ಟಿಕಲ್ ಎಕ್ಸ್ಪೋಸ್ ಆಗಬೇಕು ಅಂತ. ಇಟ್ ಮೀನ್ಸ್ ಏನಂದರೆ ಕ್ಲಿನಿಕಲ್ ಪೋಸ್ಟಿಂಗ್ ಆಗ್ತಾರೆ. ಕ್ಲಿನಿಕಲ್ ಪೋಸ್ಟಿಂಗ್ ಜಾಸ್ತಿ ಎಕ್ಸ್ಪೋಸ್ ಆಗ್ತಾರೆ. ಅಲ್ಲಿ ನೀವು ಏನೇನೆಲ್ಲ ಕಲಿಬೋದು ಅಂತ, ಏನೇನೆಲ್ಲ ಆ್ಯಕ್ಟಿವಿಟೀಸ್ ನಿಮ್ಮದಿರುತ್ತೆ ಅನ್ನೋದು ಫುಲ್ ಡೀಟೇಲ್ಸಾಗಿ ಇದರಲ್ಲೇ ಸಿಗ್ತದೆ. ಆ್ಯಂಡ್ ನೀವು ಬೇಕಾದರೆ ಒನ್ ಟೈಮ್ ನೀವು PDFನ ನೋಡಿರಿ, ನಿಮ್ಗೆ ಸಿಗುತ್ತೆ, ಅರ್ಥ ಆಗುತ್ತೆ ಅಂದರೆ ಏನೇನೆಲ್ಲ ಕಲಿಬೇಕು ಅಂತಂದು. ಆ್ಯಂಡ್ ನಿಮಗೆ ಎಕ್ಸಾಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಇನ್ಮೇಲೆ ನಿಮಗೆ ಕೇಸ್ ಸ್ಟಡಿ, ಕೇಸ್ ಪ್ರೆಸೆಂಟೇಷನು, ಇಂಥವು ಕೇಸ್ ಹಿಸ್ಟ್ರಿ ತಗೊಳ್ಳೋದು ಇದೆಲ್ಲನೂ ಕೂಡ ನಿಮಗೆ ಬೇಕಾಗ್ತದೆ. ಅದ್ರ ಬಗ್ಗೆ ನೀವು ಯಾವ ರೀತಿ ಒಂದು ಕೇಸ್ ಸ್ಟಡಿ ಅಥವಾ ಕೇರ್ ಪ್ಲ್ಯಾನ್ ಬರೆಯೋದು ಈ ರೀತಿ ಏನಾದರೂ ಬೇಕಿತ್ತಂದರೆ ಹೇಳಿ. ಯಾಕಂತಂದರೆ ಸೆಕೆಂಡ್ ಸೆಮ್ ಬಂದಿದ್ರೆ ಇನ್ಮೇಲೆ ಕ್ಲಿನಿಕಲ್ ಪೋಸ್ಟಿಂಗ್ ಆಗ್ತಾರೆ, ಇನ್ಮೇಲೆ ಬರೆಯೋಕೆ ಹೇಳ್ತಾರೆ ಯಾವ ರೀತಿ ಹಿಸ್ಟ್ರಿ ತೊಗೊಳ್ಳೋದಾಯಿತು, ಫಿಸಿಕಲ್ ಎಕ್ಸಾಮಿನೇಷನ್ ಆಗಿರೋದು, ಮುಂದೆ ನಿಮ್ಮ ಕೇರ್ ಪ್ಲ್ಯಾನ್ ಏನು, ಯಾವ ರೀತಿ ಒಂದು ಫಾರ್ಮೆಟ್ ಅಂತ ಇರ್ತದೆ. ಆ ಫಾರ್ಮೆಟ್ ಅನ್ನೋದು ಬೇಕಾದರೆ ಹೇಳ್ರಿ, ನಾನು ನಿಮಗೆ 100% ನಿಮ್ಗೆ ಏನು ಮಾಡ್ತೀನಿ ಯಾವ ರೀತಿ ಅಂತಂದು ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ಇವಾಗ ಕ್ವಶನ್ ಪೇಪರ್ ಲೇಔಟ್ ಬಗ್ಗೆ ಮಾತಾಡೋದಂತಂದರೆ ಜಸ್ಟ್ ನೀವು ಅದೇ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೇ ಬರ್ರಿ. ಆ ಟೆಲಿಗ್ರಾಮ್ ಗ್ರೂಪಲ್ಲಿ ಬಂದ ತಕ್ಷಣ ನಿಮಗೆ ಒಂದು ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಅಂತ ಇದೆ ನೋಡಿ. ಜಸ್ಟ್ ಒಂದು ಸರ್ತಿ ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇಲ್ಲಿ ನೋಡ್ತಾ ಇದ್ರಿ ಏನಪ್ಪ ಅಂತಂದರೆ ಅಪ್ಲೈಡ್ ನ್ಯೂಟ್ರಿಷನ್ ಆ್ಯಂಡ್ ಡಯಟಿಕ್ಸು ಯಾವ ರೀತಿ ಕ್ವಶನ್ ಪೇಪರ್ ಲೇಔಟ್ ಇರುತ್ತೆ ಅಂತಂದರೆ ಒಂದು ಲಾಂಗ್ ಎಸ್ ಇರ್ತದೆ.
ಶಾರ್ಟ್ ಎಸ್ ಎಷ್ಟಿರ್ತವೆ 4 ಇರ್ತದೆ ಆ್ಯಂಡ್ ಶಾರ್ಟ್ ಆನ್ಸರ್ ಎಷ್ಟಿರ್ತವೆ 6 ಇರ್ತದೆ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸು ಕೂಡ 8 ಇರ್ತವೆ. ಟೋಟಲ್ ಎಷ್ಟು ಮಾರ್ಕ್ಸ್ ಆಗ್ತದೆ 50 ಮಾರ್ಕ್ಸ್ ಏನಾಗ್ತದೆ ಟೋಟಲ್ 50 ಮಾರ್ಕ್ಸ್ ನ್ಯೂಟ್ರಿಷನ್ ಬರ್ತೀರಾ. ಆ್ಯಂಡ್ ಅದೇ ರೀತಿಯಾಗಿ ಕೂಡ ಬಯೋಕೆಮಿಸ್ಟ್ರಿ ಕೂಡ 75 ಮಾರ್ಕ್ಸು ಅಂತಂದರೆ ಟೋಟಲಾಗಿ ನೋಡ್ತಾ ಇರ್ಬೋದು 50 ಮಾರ್ಕ್ಸು ನ್ಯೂಟ್ರಿಷನ್ ಆ್ಯಂಡ್ ಡಯಟೆಕ್ಸ್ ಬರೆದ್ರೆ 25 ಮಾರ್ಕ್ಸ್ ಏನು ಬರ್ತಾರೆ ಬಯೋಕೆಮಿಸ್ಟ್ರಿ ಬರ್ತಾರೆ. ಅಂದರೆ ಎರಡು ಸೇರಿಬಿಟ್ಟು ನೀವು ಸೇಮ್ 38 ಮಾರ್ಕ್ಸ್ ತೆಗೆದ್ರೆ ಇಲ್ಲೂ ಕೂಡ ಪಾಸು. ಸೇಮ್ ಇಲ್ಲಿ ಕೂಡ ಲಾಂಗ್ ಎಸೆ ಇದ್ರಲ್ಲಿ ನೋಡ್ತಾ ಇರ್ಬೋದು ಏನೂ ಕೂಡ ಇರಲ್ಲ, ಯಾಕಂತಂದರೆ ನೀವು ಅಲ್ಲೇ ಕಲ್ತಿರ್ತಾರೆ. ಹಂಗಾಗ್ಬಿಟ್ಟು ಇಲ್ಲಿ ಶಾರ್ಟ್ ಎಸ್ಸೆ ಕೂಡ ಕೊಡ್ತಾರೆ. ಶಾರ್ಟ್ ಎಸ್ಸೆ 3, ಶಾರ್ಟ್ ಆನ್ಸರ್ ಎಷ್ಟಿರ್ತವೆ 3 ಇರ್ತವೆ. ಸೇಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಕೂಡ 4. ಬಯೋಕೆಮಿಸ್ಟ್ರಿ ಆ್ಯಂಡ್ ನ್ಯೂಟ್ರಿಷನ್ ಗೊತ್ತಾಯ್ತಲ್ವಾ ನೋಡಿರಿ. ಜಸ್ಟ್ ಲಾಂಗ್ ಎಸ್ಸೆ ಒಂದು ಕೇಳ್ತಾರೆ ಆ್ಯಂಡ್ ಶಾರ್ಟ್ ಎಸ್ಸೆಸ್ ನೀವು ಭಾಳ ಫೋಕಸ್ ಮಾಡಬೇಕು ಶಾರ್ಟ್ ಎಸ್ಸೆ ಮೇಲೆ. ಅವರು ಕೂಡ ಜಾಸ್ತಿ ನೋಡ್ತಿರ್ಬೋದು ಶಾರ್ಟ್ ಎಸ್ಸೆ ಮೇಲೆ ಜಾಸ್ತಿ ಫೋಕಸ್ ಮಾಡೋರು, ಯಾಕಂತಂದರೆ ಇಲ್ಲಿ 4 ಕೇಳಿದರೆ ಆ್ಯಂಡ್ ನಿಮ್ಮ ಬಯೋಕೆಮಿಸ್ಟ್ರಿಲಿ ಕೂಡ ಬಂದು ನೋಡಿದ್ರೆ ಅಲ್ಲೂ ಕೂಡ ಶಾರ್ಟ್ ಎಸ್ಸೆ 3 ಇದಾವೆ. ಟೋಟಲ್ ಏನಾಗುತ್ತೆ ಅಂತಂದರೆ 4 + 3 7 ಆಗ್ತದೆ. ಸೊ ಹಂಗಾಗ್ಬಿಟ್ಟು ಯಾರು ಕೂಡ ಮಿಸ್ ಮಾಡ್ಕೊಬಿಡ್ದು. ಶಾರ್ಟ್ ಎಸ್ಸೆ ಮಾತ್ರ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಆ್ಯಂಡ್ ಫೌಂಡೇಶನ್ ವಿಚಾರಪ್ಪ ಅಂತಂದರೆ ನೋಡಿ ಸೇಮ್ 2 ಲಾಂಗ್ ಎಸ್ಸೆ ಇರ್ತದೆ ಆ್ಯಂಡ್ ಶಾರ್ಟ್ ಎಸ್ಸೆ ಕೂಡ 5 ಸಿಗ್ತವೆ, ಶಾರ್ಟ್ ಆನ್ಸರ್ 4 ಸಿಗ್ತದೆ ಆ್ಯಂಡ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ 12. ಸೇಮ್ ಕ್ವೆಶನ್ ಪೇಪರ್ ನಿಮ್ಮ ಗಾಳಿ ಎಲ್ಲನೂ ಕೂಡ ಲೇಟ್ ಗೊತ್ತಾಯ್ತು ಅನ್ಕೊತೀನಿ. ಆ್ಯಂಡ್ ಇದನ್ನು ಕೂಡ 2 PDF ನಿಮಗೆ ಹಾಕಿರ್ತೀನಿ. PDF ಅದು ಏನಂತ ಹೆಸರಿರ್ತದೆ ಇನ್ನೊಂದು ಟೈಮ್ ನೋಡ್ಕೊಬೇಕಾರೆ ಟೆಲಿಗ್ರಾಮಲ್ಲಿ ಹೋದ ತಕ್ಷಣ ನಿಮಗೆ ಒಂದು ಬ್ಲೂ ಪ್ರಿಂಟ್ ಆ್ಯಂಡ್ ಮಾಡಲ್ ಅಂತ ಇರ್ತದೆ ಆ್ಯಂಡ್ ಇನ್ನೊಂದು ಸೆಮಿಸ್ಟರ್ ಸಿಲೆಬಸ್ ನರ್ಸಿಂಗ್ ಅಂತಂದು ಪಿನ್ ಮಾಡಿದ್ದೀನಿ. ಆಗಲೇ ಒನ್ ಟೈಮ್ ಪಿನ್ ಮಾಡಿದ್ದೆಲ್ಲನೂ ಕೂಡ ಚೆಕ್ ಮಾಡಿದರೆ ಎಲ್ಲನೂ ಕೂಡ ಬರ್ತವೆ. ಆ PDF ಡೌ ಮಾಡಿಕೊಂಡು ನಿಮ್ಮ ಕಡೆ ಇಟ್ಕೊಂಡಿರಿ. ಒನ್ ಟೈಮ್ ಒಂದು ಸಜೆಸ್ಟ್ ಆಗುತ್ತೆ ನಿಮ್ಗೆ ಯಾವ ರೀತಿ ಓದಬೇಕು ಅನ್ನೋದು ಒಂದು ಐಡಿಯಾ ಬರ್ತದೆ. ಸರಿ, ನಿಮ್ದು ಇನ್ನೂ ಕೂಡ ರಿಸಲ್ಟ್ ಕೆಲವೊಬ್ರು ಬಂದಿಲ್ಲ. ಸೊ ಹಂಗಾಗ್ಬಿಟ್ಟು ವೇಟ್ ಮಾಡಿರಿ. ರಿಸಲ್ಟ್ ಅನ್ನೋದು ಇನ್ನೂ ಕೂಡ ಇವ್ಯಾಲ್ಯೂಯೇಷನ್ ಸೆಂಟರ್ ಇನ್ನೂ ಅಲಾಟೆಡ್ ಮಾಡಿಲ್ಲ ಅಂತ. ಸೆಕೆಂಡ್ ಸೆಮಿಸ್ಟರ್ ಕೂಡ ನಿಮಗೆ KRP ಅನ್ನೋ ಕೇಸ್ ಸ್ಟಡಿ ಕ್ಲಿನಿಕಲ್ ಪೋಸ್ಟಿಂಗ್ ಚೆನ್ನಾಗಾಗುತ್ತೆ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಯಾಕಂದರೆ ಪೋಸ್ಟಿಂಗ್ ಹೋಗ್ತಿದ್ದಾರೆ ಚೆನ್ನಾಗಿ ಹೋಗಿರಿ. ಯಾಕಂದರೆ ಸ್ವಲ್ಪ ಇನ್ಮೇಲೆ ನೀವು ಎಕ್ಸ್ಪೋಸ್ ಆಗ್ತಿದ್ದಾರೆ. ನಮ್ಮ ಅಂದರೆ ರಿಯಲ್ ನರ್ಸಿಂಗ್ ಅಂತಂದರೆ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಸರಿ, ಆಲ್ ದ ಬೆಸ್ಟ್, ಬಾಯ್.